ಯಾಕೆ ನಮ್ಗೆ ಯಾಕೆ ನಾವೆಲ್ಲ ಯಾಕೆ ಬೇಕು ಅಂತೀರಿ? ಆಯ್ತು ಬಿಡ್ರಿ, ಆಯ್ತು ಓಲಿ. ಸರಿ. ನೋಡ್ರೆ, ಅಯ್ಯೋ ಗಾಬರಿ ಬಿಡ್ಬಿಡಿ ತಕೊಳ್ಳಿ. ನಾವು ಕನ್ನ ಟಿ ವಿಯರು. ಏನು ನಿಮ್ಮ ಹೆಸರು? ಹೆಂಗಪ್ಪ ಹೆಂಗಪ್ಪ ಮಂಕಪ್ಪ ಹೆಂಗಪ್ಪ 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 ಯಾಕೆ ಹಿಂಗೆ ಮಲ್ಕೊಂಬಿಟ್ರಲ್ಲ? ಹೊಸಿ ಕೆಲಸ ಸುಸ್ತು. ಯಾವರು ತೆಗ್ದಿ ಹೊಸ ಕೈತಿದ್ರೆ? ಸರಿ, ಓಟ್ ಹಾಕಿರ? ಯಾರು ಗೆಲ್ಬೋದು? ಓಟ್ ಹಾಕಿರ ನೀವು ಕನ? ಏನು ಭಗವಂತ ಮ್ಯಾಲಿಂದ ಇಳಿದು ಬಂದು ಓಟ್ ಯಾಕಂದ್ರೆ ಯಾರಿಗೆ ಅಂತ ಯಾರು ಅವ್ರಿಗೆ ಜಯ ಅನ್ಬೇಕಷ್ಟೆ. ಯಾರು ಗೆಲ್ಬೋದು ಇಲ್ಲಿ ಮಂಡ್ಯದೊಳಗೆ? ಯಾವುದಕ್ಕೆ ಆಗುದಿಲ್ಲ. ಸರಿ, ವಿಷಯ ಸರಿ ಆಯ್ತು. ಆಯ್ತು ಬಿಡಿ, ವಿಷಯ ಗೊತ್ತಾಯ್ತಾ? ಸಂದು ಹಾಸನದು ಧಾರವಾಡ ಊರು ಪ್ರಜ್ವಲ್ ರೇವಣ್ಣ. ಗೊತ್ತಾಯ್ತಾ? ಗೊತ್ತಾಯ್ತು. ಯಾರು ಸರಿ ಯಾರು ತಪ್ಪು ಹಿಂಗೆ ಮಾಡ್ದಾರ ಯಾರು? ಅವೆಲ್ಲ ನಮ್ಗೆ ಯಾಕೆ ಬೇಕು? ಯಾವನ ಕೆಲಸನ ವಯಸ್ಸು ಅವ್ರಿಗೆ ನಮ್ಗೆ ಏನು ಮಾಡವ? ಅಷ್ಟೇ. ಯಾರು ತಪ್ಪು ಅನ್ಸುತ್ತೆ ಇದು ಹಿಂಗೆಲ್ಲ? ಅದು ಅಂತ ಹೇಳೋಕ್ಕಾಗೋದು ಸ್ವಾಮಿ. ಆಯ್ತು 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 ಆಯ್ತು. ಹಾಂ, ಏನು ನಿಮ್ಮ ಹೆಸರು? ಭಕ್ತ ವತ್ಸಲ ಅಂತ. ಭಕ್ತ ವತ್ಸಲ ಅಂತ. ಭಕ್ತಿ ಯಾರ ಮೇಲಪ್ಪ? ನಮ್ಮ ಭಕ್ತಿ ಯಾರ ಮೇಲೂ ಇಲ್ಲ, ಕುಮಾರಸ್ವಾಮಿ ಮೇಲೆ. ಆಯ್ತು, ಓಕೆ. ಓಟ್ ಹಾಕಿದ್ರಿ? ಹಾಕಿದ. ಏನಂತದೆ ನಾಡಿ ಮಿಡ್ತಾ ಇಲ್ಲಿ? ನಾಡಿ ಮಿಣಿತ ಜನ ಹಾಕಿದ್ರೆ ದಳ, ಕ್ಯಾಶ್ ಕೊಟ್ಟರೆ ಚಂದ್ರು, ಕ್ಯಾಶ್ಗೆ ಮಾರಿದ್ರೆ ಮಾರ್ಕೊಂಡ್ರೆ ಚಂದ್ರಿಗೆ. ಹಂಗಂತೀರಿ? ಹಂಗಾಗಿರ್ಬೋದು ಅಂತೀರಿ? 200 ಕೋಟಿ ಮಾಡಿದ್ದಾನಂತೆ ಖರ್ಚು. 200 ಕೋಟಿ ಖರ್ಚು ಮಾಡಿದ್ರೆ ಜನ ದುಡ್ಡು ಮಾರ್ಕೊಂಡವರು, ವ್ಯಕ್ತಿ ನೋಡಿ ಮಾರ್ಕೊಂಡವ. ಚಂದ್ರು ಅನ್ನೋದು ಯಾರು ಗೊತ್ತಿಲ್ಲ, ಭಾಷಣ ಮಾಡೋಕ್ಕೆ ಬರೋಲ್ಲ, ಯಾರಂದ್ರೆ ಗೊತ್ತಿಲ್ಲ. ಅವನು ಆ್ಯಕ್ಚುಲಿ ನಮ್ಗೆ ಗೊತ್ತಿರೋನೇ ಹುಡುಗ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವನ ಮುಂದೆ ಕುಮಾರಸ್ವಾಮಿ ವ್ಯತ್ಯಾಸ ಇಲ್ಲ, ಅವನಿಂದ ಏನೂ ಆಗಲ್ಲ. ಇವರು 420 ಕೋಟಿಗೂ ಇವನು ಡಿಕೆ ಬೇನಾಮಿ ಅಂತೆ. ಡಿಕೆ ಬೇನಾಮಿದೆಲ್ಲ ಕೊಟ್ಟಿದ್ದಾನಂತೆಲ್ಲ. ನೀರಾವರಿ ಸಚಿವಲ್ಲ, ಕಾಲುವೆ ಅವನೇ ಕೊಟ್ಟಿದ್ದಾನಂತೆ. ಹಂಗಂದ್ರೆ ಅವನೆಲ್ಲ ಪ್ರಪಂಚ ಹೇಳಿದ ಬೇನಾಮಿ ಕೊಟ್ಬಿಟ್ಟು ಕುಮಾರಸ್ವಾಮಿ ಬೇನಾಮಿ. ಹೆಂಗೆ ಗೊತ್ತು ನಿಮಗೆ ಇವೆಲ್ಲವ? ಜನ ಹೇಳೋದು ಏನೋ ಒಂದು ಹೇಳ್ಬಿಡ್ತಾರಪ್ಪ. ಇಲ್ಲ ಆಧಾರ ಇಲ್ಲದೆ ಯಾರು ಇರಲ್ಲ. ವಿಷಯ ಗೊತ್ತಾಯ್ತಾ? ಗೊತ್ತಾಯ್ತು. ಏನಂತೀರಿ? ಈಗ ಹೇಳ್ಬೇಕಂದ್ರೆ ಜನ ಕೊಟ್ರೆ ಕುಮಾರಸ್ವಾಮಿ ದುಡ್ಡು ಮಾಡಲ್ಲ. ನಾವು ಆ ವಿಷಯ ಅಲ್ಲ. ಹಾಸೊಂದು ಬಂದು ಪ್ರಜ್ವಲ್ನ ಗುಂಡಿಕ್ಬೇಕು. ಅದು ದೇವೇಗೌಡ ಕುಮಾರಸ್ವಾಮಿ ಸಂಬಂಧ ಇಲ್ಲ. ಪ್ರಜ್ವಲ್ನ ಗುಂಡಿಕ್ಬೇಕೆ ಇಕ್ಬೇಕು. ಯಾರು ಸರಿ ಯಾರು ಒಪ್ಪು ಯಾರು ತಪ್ಪು? ಈ ಕೇಳಿದ್ರೆ ನಿಜನೋ ಸುಳ್ಳು ಗೊತ್ತಾಗಲ್ಲ. ಆದರೆ ಡಿ ಕೆ ಅಂತೂ ಹೆಣ್ಮಕ್ಳದ್ದೆಲ್ಲ ಹರಾಜು ಹಾಕ್ಬಿಟ್ಟಿದ್ದಾನೆ. ಓಟ್ ಕೊಲ್ಲಕ್ಕೋಸ್ಕರ, ನಮ್ಮ ದೇವೇಗೌಡ ಹಾಳು ಮಾಡೋಕ್ಕೋಸ್ಕರ ಲಕ್ಷ ಕಾಸು ಕೊಟ್ಬಿಟ್ಟು ಮಾರ್ಬಿಟ್ಟಿದ್ದಾನಂತೆ. ಏನು ಪೆನ್ ಡ್ರೈವ್ ಮಾಡಿ ಆ ಹೆಂಗಸರಲ್ಲೇ ಬದುಕಬೇಕೋ ಬೇಡವೋ, ನಾಳೆ ಆಚೆಗೆ ಬರ್ಬೇಕು ಬೇಡವೋ. ಕೊಟ್ಟರೆ ಪೊಲೀಸ್ ಇಟ್ಕೊಂಬರ್ಲಿ ಪ್ರಜ್ವಲ್ ರೇವಣ್ಣನ. ಆ ರೇವಣ್ಣು ಇಟ್ಕೊಂಡು ಹೋಗಲಿ. ಹೆಣ್ಮಕ್ಳದ್ದು ಯಾಕಾರೆ ಓಟ್ ಹಾಕ್ಸ್ಕೊಂಡು ಹೋಗೋಸ್ಕರ ನೀವು ಪೆನ್ ಡ್ರೈವ್ ಮಾರ್ಬೇಕಾ? ನೀನು ಮಂಡ್ಯಗೂ ಹಾಕಿದ್ದಾನಂತೆ ಪೆನ್ ಡ್ರೈವ್. ಎಲ್ಲ ಕಡೆಗೂ ಹಾಕಿದ್ದಾನಂತೆ. ಇದೇ ನಿಜವೋ ಸುಳ್ಳು ಸುಮ್ಮ ಜನ ಮಾತಾಡೋರು? ಇಲ್ಲ ಕಾಸು ಇರೋದೇ ಡಿ ಕೆ ಇದ್ದಾವ, ಮಾರೋದು ಅದು ಕೆಲಸ. ಅವತ್ತಿಂದನೂ ಆ ಜಾರಕಿಹೊಳಿ ಕಳಿಸ್ದ. ಇವತ್ತು ಡಿ ಕೆ ನಮ್ಮ ದೇವೇಗೌಡ ಕಳಿಸ್ಬೇಕು ಅಂತ ಅನ್ಕೊಂಡವನಂತೆ. ಕಳಿಸ್ಲಿ, ನೋಡೋಣ ಅದೇನಾಗುತ್ತದೆ. ಆಯ್ತು ಬಿಡಿ, ಹೋಗ್ಲಿ. ಈಗ ಯಾರು ತಪ್ಪು ಯಾರು ಸರಿ ಅಂತ ನೋಡಿದಾಗ ಗಂಡಸರು ತಪ್ಪು ಹೆಂಗಸರು ತಪ್ಪು? ಇವನು ಪ್ರಜ್ವಲ್ ರೇವಣ್ಣಂತೂ ತಪ್ಪೇ. ಅದು ಏನು ಮಾಡಬೇಕಾದ್ರೂ ಅದು ತಪ್ಪಿರುತ್ತೆ. 2,000 ಅಂದರೆ ಅವನು ಒಂದು 10% ನಿಜ ಇರುತ್ತೆ. 10% ನಿಜ ಇರುತ್ತೆ. ಇದೆಲ್ಲ ಸುಳ್ಳು ಅಂತ ಅದು SIT ಕಂಡುಹಿಡಬೇಕು. ಕುಂದ್ರಪ್ಪ. ಏನಪ್ಪ ನಿನ್ನ ಹೆಸರು? ಓಟ್ ಹಾಕ್ದಾ? ಇಲ್ಲ ಹಾಕಿಲ್ಲ. ಯಾಕೆ? ಇನ್ನು 18 ಆಗಿಲ್ಲ. 18 ಆಗಿಲ್ಲ? ಇನ್ನು 18 ಆಗಿಲ್ಲ. ಆದರೂ ಕೇಳ್ತೀನಿ, ವಿಷಯ ಗೊತ್ತಾಯ್ತಾ? ಹಾಸಂದು ಗೊತ್ತಾ? ಕಳ್ಳ. ಹೆಂಗೆ ಗೊತ್ತೋ? ಏನು ವಿಷಯ ಹೇಳೋ? ತಡ್ರಿ, ಏನು ವಿಷಯ ಹೇಳೋ? ಏನು ವಿಷಯ ಹೇಳೋ?
ಏನು ವಿಷಯ ಹೇಳೋ ಮರ್ಯ, ಗೊತ್ತು ಅಂದಲ್ಲ ಹಾಸಂದೇನೋ ಗೊತ್ತು ಅಂದಲ್ಲ, ಯಾವ ವಿಷಯ ಹೇಳೋ? ಹಾಸಂದೇನೋ ಗೊತ್ತು ಅಂದಲ್ಲ, ಯಾವ ವಿಷಯ ಹೇಳೋ? ಪೆನ್ ಡ್ರೈವ್. ಪೆನ್ ಡ್ರೈವ್. ಹಂಗೆ ಯಾರು ಸರಿ ಯಾರು ತಪ್ಪು ಅಂತೀರಪ್ಪ? ರೇವಣ್ಣ ಅವ್ರದ್ದೇ ತಪ್ಪು. ರೇವಣ್ಣ ಅವ್ರದ್ದೇ ತಪ್ಪು. ಹಂಗಂತೀರ? ಹೆಂಗೆ? ಅವ್ರ ಹತ್ರ ಮಾಡೋರಲ್ಲ ಅದಕ್ಕೆ. ಹಂಗೆ ಯಾರಿಗೆ ಶಿಕ್ಷೆ ಆಗ್ಬೇಕೀಗ? ಯಾರಿಗೆ ಶಿಕ್ಷೆ ಆಗ್ಬೇಕು? ಅವ್ರಿಗೆ ಶಿಕ್ಷೆ ಆಗಬೇಕು. ಹೌದಾ? ನಮ್ಮ ಕ್ಯಾಮ್ರಾಮನ್ ಎಲ್ಲೆಲ್ಲಿಂದ ಜೂಮ್ ಆಗ್ತವ್ರು ನನಗೆ, ಚಿರ ಯುವಕ ಅಂತ ತೋರ್ಸೋಣ ಅಂತ. ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.